ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ದೀನಾ ಚಾನಲ್. ಇವತ್ತಿನ ವಿಷಯ ಅಯೋಧ್ಯೆಯಲ್ಲಿ ಇಂದು ಪ್ರತಿಷ್ಠಾಪನೆಗೊಂಡ ರಾಮಲಲ್ಲ ವಿಗ್ರಹದ ಕುರಿತು ಹಾಗೂ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣಗೊಂಡ ಹಿನ್ನೆಲೆಯನ್ನು ಕುರಿತು ತಿಳಿದುಕೊಳ್ಳೋಣ. ಇಡೀ ದೇಶವೇ ಕೌತುಕದಿಂದ ಕಾಯುತ್ತಿದ್ದ ರಾಮಲಲ್ಲ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯ ಇಂದು ನೆರವೇರಿತು. ರಾಮನೂರಾದ ಅಯೋಧ್ಯೆ ಅವಿಸ್ಮರಣೀಯ ಕ್ಷಣಗಳಿಗೆ ಸಾಕ್ಷಿಯಾಯಿತು. ಸ್ವರ್ಗದಂತಾಗಿತ್ತು ಅಯೋಧ್ಯೆ. ಇಂದು ಎಲ್ಲೆಲ್ಲೂ ರಾಮನಾಮ ಸ್ಮರಣೆ ಹಾಗೂ ರಾಮಭಕ್ತ ಹನುಮಂತನ ಆರಾಧನೆ ಬಹಳ ವಿಜೃಂಭಣೆಯಿಂದ ನಡೆಯುತ್ತಿದೆ. ರಾಮ ಮಂದಿರವು ಭಾರತೀಯ ಜನತಾ ಪಕ್ಷದ ಹಲವು ವರ್ಷಗಳ ಭರವಸೆಯ ಮಾತು. ಆದರೆ ಇದು ವಿವಾದಾತ್ಮಕ ರಾಜಕೀಯ ವಿಷಯವಾಗಿ ಪರಿಣಮಿಸಿತ್ತು. ಹಲವು ದಶಕಗಳ ಕಾಲ ದೇವಾಲಯವು ಹಿಂದೂ ಹಾಗೂ ಮುಸ್ಲಿಮರ ಕದನದ ಸ್ಥಳವಾಗಿತ್ತು. 1992ರಲ್ಲಿ ಕರಸೇವಕರು ಬಾಬರಿ ಮಸೀದಿಯನ್ನು ನೆಲಸಮಗೊಳಿಸಿದರು. ಇದು ಸುಮಾರು 2,000 ಜನರ ಬಲಿದಾನಕ್ಕೆ ಕಾರಣವಾಯಿತು. ಅಯೋಧ್ಯೆ ವಿವಾದ. ಏನಿದು ಅಯೋಧ್ಯೆ ವಿವಾದ? ಹಿಂದೂ ಪುರಾಣದ ಪ್ರಕಾರ ರಾಮದೇವರು ಸರಯೂ ನದಿ ತೀರದಲ್ಲಿರುವ ಅಯೋಧ್ಯೆ ಪಟ್ಟಣದಲ್ಲಿ ಜನಿಸಿದ್ದರು ಎಂದು ಹೇಳಲಾಗುತ್ತದೆ. ಅಯೋಧ್ಯೆ ಇರುವುದು ಉತ್ತರ ಪ್ರದೇಶ ರಾಜ್ಯದ ಫೈಜಾಬಾದ್ ಜಿಲ್ಲೆಯಲ್ಲಿ. ಹಿಂದೂಗಳ ನಂಬಿಕೆಯ ಪ್ರಕಾರ ರಾಮ ಜನ್ಮಸ್ಥಳದಲ್ಲಿ ದೇವಸ್ಥಾನವೊಂದನ್ನು ನಿರ್ಮಾಣ ಮಾಡಲಾಗಿತ್ತು. ಭಾರತದ ಇತಿಹಾಸದಲ್ಲಿ ಮೊಘಲ್ ದೊರೆ ಬಾಬರ್ 1528ರಲ್ಲಿ ಈ ದೇವಾಲಯದ ಮೇಲೆ ದಾಳಿ ನಡೆಸಿ ಧ್ವಂಸ ಮಾಡಿ ಅಲ್ಲಿ ಮಸೀದಿಯನ್ನು ನಿರ್ಮಾಣ ಮಾಡಿದನು ಎಂದು ಹೇಳಲಾಗುತ್ತದೆ. ಇದನ್ನೇ ಬಾಬ್ರಿ ಮಸೀದಿ ಎಂದು ಕರೆಯಲಾಗುತ್ತದೆ. ಇದನ್ನು 1992ರ ಡಿಸೆಂಬರ್ 6ರಂದು ಕರಸೇವಕರು ಹೋಗಿ ಕೆಡವಿ ಹಾಕಿದ್ದರು. ಅಂದಿನ ಇದ್ದ 2.77 ಎಕರೆ ಭೂಮಿ ವಿವಾದದ ಕೇಂದ್ರ ಬಿಂದುವಾಗಿತ್ತು. ಇದಕ್ಕೆ ಸಂಬಂಧಿಸಿದಂತೆ 3 ಕೋರ್ಟ್ನಲ್ಲಿ ಪ್ರಕರಣ ದಾಖಲಿಸಿದ್ದರು. ರಾಮಲಲ್ಲ, ರಾಮ್ ಚಬೃತ, ಸೀತಾ ರಸೋನಿ, ನಿರ್ಹೋಯಿ ಅಕಾರ ಈ 3 ಕೋರ್ಟ್ನಲ್ಲಿ ದಾವೆ ಹೂಡಿದ್ದರು. ಇವರ ಅರ್ಜಿ ಸುಮಾರು 40 ದಿನಗಳ ಕಾಲ ವಿಚಾರಣೆಗೆ ಒಳಪಟ್ಟಿತ್ತು. ನಂತರ ಸೆಪ್ಟೆಂಬರ್ 2010ರಲ್ಲಿ ಅಲಹಾಬಾದ್ ಹೈಕೋರ್ಟ್ ದಾವೆ ಹೂಡಿದ 3 ಸಮನಾಗಿ ಭೂಮಿಯನ್ನು ಹಂಚಿಕೊಳ್ಳಿ ಎಂದು ತೀರ್ಪು ಕೊಟ್ಟಿತು. ನಂತರ 2003ರಲ್ಲಿ ಪುರಾತತ್ವ ಇಲಾಖೆಯು ತನಿಖೆ ನಡೆಸಿತ್ತು. ಅದರಲ್ಲಿ ದೇವಾಲಯದ ಮಾದರಿಯ ಗೋಪುರ ಕಂಡುಬಂದಿತ್ತು. ಅದನ್ನು ಕೆಡವಿ ಮಸೀದಿ ನಿರ್ಮಾಣವಾಗಿದೆ ಎಂಬುದು ಸಾಬೀತಾಗಿತ್ತು. 2019ರ ನವೆಂಬರ್ 9ರಂದು ಸುಪ್ರೀಂ ಕೋರ್ಟಿನಿಂದ ಮಹತ್ವದ ತೀರ್ಪು ಹೊರಬಿದ್ದಿತು. ಅದರ ಪ್ರಕಾರ 2.7 ಎಕರೆ ಭೂಮಿಯನ್ನು ರಾಮಲಲ್ಲನಿಗೆ ನೀಡಿತು ಹಾಗೂ ಉತ್ತರ ಪ್ರದೇಶ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರವು ಬಾಬ್ರಿ ಮಸೀದಿಯನ್ನು ಅಯೋಧ್ಯೆಯಿಂದ ಆಚೆಗೆ ನಿರ್ಮಿಸಲು 5 ಎಕರೆ ಭೂಮಿಯನ್ನು ನೀಡಬೇಕೆಂದು ಸೂಚಿಸಿತು. 2019ರ ಡಿಸೆಂಬರ್ 12ರಂದು ನೀಡಲಾಗಿದ್ದ ತೀರ್ಪಿನ ಮರುಪರಿಶೀಲನೆಗೆ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಈ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾಗೊಳಿಸಿತು. 2020ರ ಫೆಬ್ರವರಿ 5ರಂದು ರಾಮ ಮಂದಿರ ನಿರ್ಮಾಣಕ್ಕಾಗಿ ರಾಮ ಮಂದಿರ ತೀರ್ಥಕ್ಷೇತ್ರ ಟ್ರಸ್ಟ್ ಸ್ಥಾಪನೆಗೆ ಕೇಂದ್ರ ಸರ್ಕಾರ ಒಪ್ಪಿಗೆಯನ್ನು ನೀಡಿತು. 2020ರ ಆಗಸ್ಟ್ 5ರಂದು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಿಸಲು ಪ್ರಧಾನಿ ನರೇಂದ್ರ ಮೋದಿಯವರಿಂದ ಶಂಕುಸ್ಥಾಪನೆ ನೆರವೇರಿತು. ಅನೇಕ ಧಾರ್ಮಿಕ ಏಳುಬೀಳುಗಳ ನಂತರ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣವಾಗಿದೆ. ಜನವರಿ 22, 2024ರಂದು ಲೋಕಾರ್ಪಣೆಗೊಂಡಿದೆ. ಇದೇ ದಿನ ಪ್ರಧಾನಿ ನರೇಂದ್ರ ಮೋದಿಯವರು ಪರಮ ಪವಿತ್ರವಾದ ಬಾಲರಾಮನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಲಕ್ಷಾಂತರ ಗಣ್ಯರು, ಸಾರ್ವಜನಿಕರು ಈ ಭವ್ಯ ಮಂದಿರದ ಉದ್ಘಾಟನೆಯನ್ನು ಕಣ್ತುಂಬಿಕೊಂಡಿದ್ದಾರೆ. ಅಯೋಧ್ಯೆಯ ಬಾಲರಾಮನ ಕುರಿತು ಈ ಹಿಂದೆ ಒಂದು ವಿಡಿಯೋ ಮಾಡಿದ್ದೇನೆ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಆಸಕ್ತಿ ಇದ್ದವರು ಹೋಗಿ ನೋಡಬಹುದು. ಇಂದು ಅನಾವರಣಗೊಂಡ ಬಾಲರಾಮನ ಮೂರ್ತಿಯು ಕೃಷ್ಣಶಿಲೆಯಲ್ಲಿ ಕೆತ್ತನೆಗೊಂಡಿದ್ದು, ಬಾಲರಾಮನು ನಿಂತಿರುವ ಭಂಗಿಯಲ್ಲಿರುವ ವಿಗ್ರಹದ ಹಿಂದೆ ಪ್ರಭಾವಳಿಯನ್ನು ಹೊಂದಿದೆ. ರಾಮನ ಪಾದದ ಕೆಳಗೆ ಪಾಣಿಪೀಠ, ಸಹಸ್ರ ಕಮಲದ ವಿನ್ಯಾಸವಿದೆ ಹಾಗೂ ದಶಾವತಾರದ ಕೆತ್ತನೆಯೂ ಕೂಡ ಇದೆ. ಮಂದಸ್ಮಿತ ಕಮಲವದನನಾಗಿ ಕಂಗೊಳಿಸುತ್ತಿರುವ ಬಾಲರಾಮನ ವಿಗ್ರಹ ಭಕ್ತರ ಮನಸೂರೆಗೊಳಿಸುತ್ತಿದೆ. ಈ ಭವ್ಯವಾದ ರಾಮ ಮಂದಿರ ಸುಮ್ಮನೆ ಆಗಿಲ್ಲ. ಇದರ ಹಿಂದೆ ಅನೇಕ ಜನರ ತ್ಯಾಗ ಬಲಿದಾನಗಳಿವೆ. ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಅನೇಕ ಏಳುಬೀಳುಗಳಿವೆ. ಇಂದಿನ ಬಹುತೇಕ ಯುವ ಜನರಿಗೆ ರಾಮ ಮಂದಿರದ ಹಿಂದಿನ ಇತಿಹಾಸವೇ ಹೆಚ್ಚು ಗೊತ್ತಿರುವುದಿಲ್ಲ.
ಎಂದು ಭಾವಿಸಿ ಈ ಒಂದು ವಿಡಿಯೋವನ್ನು ನಾನು ಮಾಡಿದ್ದೇನೆ. ಈ ಒಂದು ಕಿರು ಮಾಹಿತಿ ಅಥವಾ ಈ ಒಂದು ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೊಸ ಹೊಸ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.